ಮಾನ್ಯ ಅಮಿತ್ ಶಾ ಅವರು ಯಾರಿಗೆ ಗೊತ್ತಿಲ್ಲ ಅಂತಂದರೆ ಯಾರಿಗಾದ್ರೂ ಹೇಳ್ತಾರೆ. ಬಹುಶಃ ಈ ದೇಶದ ಇಂದಿನ ಒಬ್ಬ ಶಕ್ತಿಯುತ ವ್ಯಕ್ತಿ ಯಾರು ಅಂತಂದರೆ ಅಮಿತ್ ಶಾ ಅವರು ಅಂತಂದ್ರೆ ನಮಗೆಲ್ಲ ಗೊತ್ತಿರೋದು. ಅದನ್ನು ವಿಜಯೇಂದ್ರ ಅವರು ಮಾತನಾಡ್ತಾ ಹೇಳಿದ್ರು, ಉಕ್ಕಿನ ಮನುಷ್ಯ ಅಂತ ನಾವೆಲ್ಲ ಗೌರವಿಸುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದಾರ, ಅವರ ಒಂದು ಇಂದಿನ ಯುಗಮಾನದ ಮತ್ತೊಬ್ಬ ವಲ್ಲಭಾಯ್ ಪಟೇಲ್ ಯಾರು ಅಂತಂದರೆ ಅಮಿತ್ ಶಾ ಅವರು ವಲ್ಲಭಾಯ್ ಪಟೇಲ್ ಮಾತ್ರ ಅಲ್ಲ, ಒಂದು ಚಾಣಕ್ಯನ ಒಂದು ಅಪೂರ್ವವಾದಂಥ ಶಕ್ತಿಯನ್ನು ಕೂಡ ಹೊಂದಿರತಕ್ಕಂಥದ್ದು. ಎರಡು ಒಟ್ಟಿಗೆ ಇರತಕ್ಕಂಥದ್ದು ಬಹಳ ಅಪರೂಪ. ಚಾಣಕ್ಯನೂ ಹೌದು, ವಲ್ಲಭಾಯ್ ಉಕ್ಕಿನ ಮನುಷ್ಯನೂ ಕೂಡ ಹೌದು ಅಂತೇಳಿ ಈ ದೇಶದ ಏಕತೆಯ ದೃಷ್ಟಿಯಿಂದ, ಈ ದೇಶದ ಸಮಗ್ರತೆಯ ದೃಷ್ಟಿಯಿಂದ, ಈ ದೇಶದ ಭವ್ಯ ಪರಂಪರೆಯನ್ನು ಶಾಶ್ವತವಾಗಿ ಉಳಿಸುವಂತಹ ದೃಷ್ಟಿಯಿಂದ ಮಾನ್ಯ ಅಮಿತ್ ಶಾ ಅವರು ಗೃಹ ಸಚಿವರಾಗಿ ತೆಗೆದುಕೊಂಡು ಆಚರಣೆಗೆ ತಂದಂತಹ ನಿರ್ಧಾರಗಳು ಬಹುಶಃ ಭಾರತೀಯರು ಇದೆಲ್ಲ ಆಗುತ್ತೆ ಅಂತ ಊಹಿಸಲಿಕ್ಕೂ ಸಾಧ್ಯ ಇರುವಂಥ ಅಪೂರ್ವವಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಂಥ ಕೀರ್ತಿ ಅಮಿತ್ ಶಾ ಅವರಿಗೆ ಸಲ್ಲುವಂತಹದ್ದು. ಅವರ ಈಗ ಬರ್ತಾ ಜೋಶಿಯವರು ಹೇಳ್ತಾ ಇದ್ರು, ಅವರಿಗೆ ಉಪನಿಷತ್ತು, ಮಹಾಭಾರತ, ವೇದಗಳು, ರಾಮಾಯಣ, ಮಹಾಭಾರತ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಅಮಿತ್ ಶಾ ಅವರು ಹೇಳೋ ಕಾರಣಕ್ಕೆ ಬರ್ತಾ ಒಂದು ಮಾತು ಹೇಳಿದ್ರು, ಅವರು ಇಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಕಾರಣ ಯಾರು ಅಂತಂದರೆ ಮೈಸೂರು ಅರಮನೆಯಲ್ಲಿದ್ದಂತಹ ಒಬ್ಬ ವಿದ್ವಾಂಸರು ಅವ್ರಿಗೆ ಗುರುಗಳಾಗಿದ್ದರು ಅನ್ನೋ ಕಾರಣದಿಂದ ಅಷ್ಟೆಲ್ಲ ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ. ಮೈಸೂರಿನಲ್ಲಿ ರಾಜತ್ವ ಹೋದಾಗ ಪಂಡಿತರೆಲ್ಲ ಅಲ್ಲಿ ಚದುರೋಗ್ಬೇಕಾಯ್ತು. ಹಾಗೆ ಹೋದಂಥ ಒಬ್ಬ ಪಂಡಿತರಲ್ಲಿ ಒಬ್ಬರು ಗುಜರಾತ್ಗೆ ಅವ್ರ ತಾತ ಅವ್ರನ್ನ ಆಶ್ರಯ ಮಾಡಿದ್ರು. ಅವ್ರ ತಾತ ಆಶ್ರಯ ಕೊಟ್ಟರು. ಅವ್ರ ತಾತ ಅವ್ರು ಹೇಳಿದ್ರು, ನೀವು ಅನಾಯಾಸವಾಗಿ ದೇವರು ನಮ್ಗೆ ಕೊಟ್ಟಿದ್ದಾನೆ, ಬಂದಿದ್ದೀರಿ, ನಮ್ಮ ಮಗನಿಗೆ ನೀವೆಲ್ಲ ವಿದ್ಯಾಭ್ಯಾಸ ಮಾಡಿ ಅಂತಂದರು. ಆ ಮೈಸೂರಿನ ಪಂಡಿತರ ಶಿಕ್ಷಣ ಕೊಟ್ಟದಿಂದ ಅಮಿತ್ ಶಾ ಅವರು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತಂದು ಕೇಶವ ಪಂಡಿತ್ ಅಂತ ಅವ್ರ ಹೆಸರು. ಅಂದರೆ ಅಮಿತ್ ಶಾ ಅವರ ಪ್ರಭುತ್ವದ ಹಿಂದೆ ನಮ್ಮ ಮೈಸೂರದು ಕೊಡುಗೆ ಇದೆ ಅಂತಕ್ಕಂಥದ್ದು ನಮಗೆಲ್ಲ